ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇವಾಗ ನಾವು ಹೋಗ್ತಾ ಇರುವಂಥದ್ದು ನರಹರಿ ಪರ್ವತಕ್ಕೆ. ಯಾಕೆ ಅಂತ ಹೇಳಿದ್ರೆ ತುಂಬ ದಿವಸ ಆಗಿತ್ತು. ಅಲ್ಲಿಂದ ಮೇಲಿಂದ ನೋಡಿದ್ರೆ ಉಂಟಲ್ಲ, ಗ್ರೀನರಿ ಆಗಿರ್ಬೋದು, ನೇಚರ್ ಆಗಿರಬಹುದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಇವಾಗ ಹೇಗಿರುತ್ತೆ ಗೊತ್ತಿಲ್ಲ, ಬಿಸಿಲಿರುತ್ತೆ ಏನು ಕತೆ ಅಂತ. ಬಟ್ ರೈನಿಂಗ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೆಂಪರೇಚರ್ ಆಗಿರ್ಬೋದು, ವೆದರ್ ಆಗಿರಬಹುದು. ಸೊ ಹೋಗ್ತಾ ಇದ್ದೀವಿ. ನನ್ನ ಅಕ್ಕ ಡ್ರೈವಿಂಗ್ ಮಾಡ್ತಾ ಇದ್ದಾಳೆ, ಹಾಗೇನೆ ಆರ್ವಿ ಅಮ್ಮ ಎಲ್ಲ ಬ್ಯಾಕ್ ಸೈಡಲ್ಲಿ ಇದ್ದಾರೆ. ನಮ್ಮ ಅಮ್ಮ ನಮ್ಮ ಜೊತೆ ಹೊರಗಡೆ ಬರದೆ ತುಂಬ ದಿವಸ ಆಗಿತ್ತು. ತಂಗಿ ಕೂಡ ಇದ್ದಾಳೆ ಆಯ್ತಾ, ಅವಳನ್ನು ಮಿಸ್ ಮಾಡಿದೆ. ಅವಳು ಅಲ್ಲಿ ಹೇಳ್ತಾ ಇದ್ಲು ಹಿಂದೆಯಿಂದ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ನಿಮ್ಗೂ ಕೂಡ ತೋರಿಸ್ತೀನಿ. ಲೆಟ್ಸ್ ಗೋ. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗಬೇಕಾದ್ರೆ ದಾರಿನಲ್ಲಿ ಆದ್ಯಾ ಬೇಕರಿ ಸಿಕ್ಕಿತು. ಸೊ ಅಲ್ಲಿಗೆ ಒಂದು ವಿಸಿಟ್ ಮಾಡಿದ್ವಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ತುಂಬಾ ಫ್ರೆಶ್ ಆಗಿರುವಂತಹ ಹೋಮ್ ಮೇಡ್ ತಿಂಡಿಗಳು ಸಿಗುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಲ್ಲಿ ಮಾಡುವಂತಹ ತಿಂಡಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಕೆಲವೊಂದಿಷ್ಟು ತಿಂಡಿಗಳನ್ನು ಪಾರ್ಸಲ್ ಮಾಡಿಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ನಾವು ಒಂದು ಮನೆಗೆ ವಿಸಿಟ್ ಮಾಡಬೇಕು ಅಂತ ಇದ್ದೇವೆ ಮಾಣಿಯಲ್ಲಿ. ಹಾಗಾಗಿ ಆ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ನಾವು ಅಲ್ಲಿಗೆ ತಿಂಡಿಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡಬಹುದು ನಾವು ಯಾವುದೆಲ್ಲ ತಿಂಡಿಗಳನ್ನು ಮಕ್ಕಳಿಗೋಸ್ಕರ ತಗೊಂಡು ಹೋಗ್ತಾ ಇದ್ದೀವಿ ಅಂತ. ತುಂಬಾ ಚೆನ್ನಾಗಿದೆ, ನೀವು ಕೂಡ ವಿಸಿಟ್ ಮಾಡಿ. ಇದಿರುವಂಥದ್ದು ಮಂಚಿಯಲ್ಲಿ. ಸ್ವೀಟ್ ತಗೊಂಡಾಯಿತು. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗಿದೆ. ಅದು ವಾಚ್ ರೈಟ್ ಹ್ಯಾಂಡ್ಗೆ ಹಾಕ್ಕೊಂಡು ನೋಡೋದಕ್ಕೂ ಆಗ್ತಾ ಇಲ್ಲ. ಆಲ್ರೆಡಿ 11:45 ಆಯಿತು ಇವಾಗ. ನಮ್ಮ ಮ್ಯಾಂಗ್ಳೂರಿನ ವೆದರನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವು ಮನೆಯಿಂದ ಹೊರಡಬೇಕಾದ್ರೆ ತುಂಬಾ ಬಿಸಿಲಿದೆ, ಇನ್ನು ನರಹರಿ ಪರ್ವತದ ಮೇಲೆ ಹೋದರೆ ತುಂಬಾ ಬಿಸಿಲಾಗತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆನ್ ದ ವೇ ಸ್ವಲ್ಪ ಹೋದ ತಕ್ಷಣ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಸ್ವಲ್ಪ ಲೈಟಾಗಿ ಬರ್ತಾ ಇದೆ. ಆನಂತರ ನಾವು ನರಹರಿ ಪರ್ವತ ರೀಚ್ ಆಗಬೇಕಾದ್ರೆ ನೋಡಿ ರೋಡೇ ಕಾಣಿಸ್ತಾ ಇಲ್ಲ, ಆ ರೀತಿ ಮಳೆ ಬರ್ತಾ ಇತ್ತು. ಹಾಗಾಗಿ ಮಂಗಳೂರಿನ ವೆದರನ್ನು ಪ್ರೆಡಿಕ್ಟ್ ಮಾಡುವಂಥದ್ದು ಈ ಹವಾಮಾನ ಇಲಾಖೆ ಏನಿದೆ ನೋಡಿ, ಅವರಿಗೂ ಕಷ್ಟ ಆಗತ್ತೆ ಅನಿಸುತ್ತೆ. ಆ ರೀತಿ ಫ್ಲಕ್ಚುಯೇಷನ್ ಇದೆ ಒಂದು ವೆದರಲ್ಲಿ. ಕಲ್ಲಡ್ಕದ ಹತ್ತಿರ ರೋಡ್ ಬೇರೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ. ಸೊ ನಮಗೆ ಇಲ್ಲಿ ಮಳೆ ಬೇರೆ ಬರ್ತಾ ಇದೆ. ಹಾಗಾಗಿ ನಮಗೆ ರೋಡೇ ಗೊತ್ತಾಗಲಿಲ್ಲ ಎಲ್ಲಿಗೆ ಹೋಗಬೇಕು ಅಂತ. ಫೈನಲ್ ನಮಗೆ ನರಹರಿ ಪರ್ವತ ಸಿಕ್ತು. ಆಕ್ಚುಲಿ ಇದು ತುಂಬಿತ್ತು ರೋಡ್ ಇತ್ತು, ಈ ಸೈಡ್ ರಗಡ ಮಾಡ್ತಾರೆ ಅಂಚದ್ದು ದ್ವಾರ ಬರಿಗೆ ಹೋಯ್ತು. ಬೇಬಿ ದಕ್కుందా ఇవట అంచ అంటే బల్లి దక్కొచ్చారు ఈ పడొచ్చు ಇದಲ್ಲ ಬಲೆ ಅವು ಎಲ್ಲ ಎಲ್ಲ ಬಲೆ ಅಲ್ಪ ಜಾರು ನೀರಿಗೆ ಸ್ಟೆಪ್ಸ್ ಶೋಕಪುಂಡ ಸಾಕಂಡೆ ಸ್ಲೋಪ್ ಅಲ್ಲ ಇವಾಗ ಬಚ್ಚುಜಿ ಪತ್ತಿರೋ ಒಂದು ಸ್ಲೋಪ್ ಓಡು. Apaga, nothing will happen. Okay, are you excited to go up? Are you excited baby? ರೋಡ್ ಇದೆ ಆಯಿತಾ, ರೋಡಲ್ಲಿ ಕೂಡ ಹೋಗಬಹುದು. ಬಟ್ ಇವಾಗ ಮಳೆ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ಕಿಡ್ ಆಗ್ತದೆ ಅಂತ ಅನ್ನಿಸ್ತದೆ. ಅಂದರೆ ತುಂಬ ಹಪ್ಪಿದೆ ಅಲ್ಲ ಮೇಲೆ ಹೋಗೋದಕ್ಕೆ. ಹಾಗಾಗಿ ಕಾರ್ ತೊಗೊಂಡು ಹೋಗೋದಕ್ಕೆ ಸ್ವಲ್ಪ ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಇಷ್ಟು ರೀಚ್ ಆಗಿದ್ದೀವಿ. ನಮ್ಮ ಅಮ್ಮ ಎಲ್ಲ ಅಲ್ಲ ಇದ್ದಾರೆ ನೋಡಿ, ಬರ್ತಾ ಇದ್ದಾರೆ. ಈ ಕಡೆ ಏನು ದೈವಿವನ ಅಂತ ಇದೆ, ಇಲ್ಲಿ ನಾವು ಹೋಗಲಿಲ್ಲ ಇಲ್ಲಿ ತನಕ, ಏನಂತ ಗೊತ್ತಿಲ್ಲ. ಎಂತ ಬೇಬಿ ಅಲ್ಲಿ ನೋಡಿ ಎಂತ ನಮ್ಮ ಅಲ್ಲಿ ಹೌದಾ ನಮ್ಮ ನೀ ದಾರವನ್ನ ಸೋಡಿತು ವೈಕ್ ನಾಯ್ಕ್ ಇದು ಪಾಡೈತೆ ನಮ್ಮ ಬಿಸ್ಕೆಟ್ ಪತಂ ಪೋಯ ಕಾರ್ಡ್ ಬಾರ್ದು ಬಜಲ್ ಕೊನಲ್ಲಿ ಮೆಲ್ಲ ಪೊಲಿ ಬಬ್ಬು ಅವು ತುಲೆ ಸ್ಲಿಪ್ ಆಪುಂಡು ಕಾರಿರ್ನ ಅವೇ 6 ಸ್ಟೆಪ್ಸ್ ಇದೆ. ನಾನು ಕೌಂಟ್ ಮಾಡಲಿಲ್ಲ ಎಷ್ಟು ಸ್ಟೆಪ್ಸ್ ಅಂತ. ಮೇ ಬಿ ಒಂದು 1000 ಸ್ಟೆಪ್ಸ್ ಇರಬಹುದು ಅಂತ ಅನ್ಸುತ್ತೆ. ಬೇಬಿ
ಅಷ್ಟೊಂದು ಸ್ಟೆಪ್ಸ್ಗಳನ್ನು ಹತ್ಕೊಂಡು ಬಂದ ಮೇಲೆ ಈ ಟೆಂಪಲ್ ನಮಗೆ ಸಿಗುತ್ತೆ. ಇಲ್ಲಿಗೆ ಬಂದ ಮೇಲೆ ನಾವು ಅಷ್ಟೊಂದು ಸ್ಟೆಪ್ಸ್ಗಳನ್ನು ಹತ್ತಿರೋದು ಸಾರ್ಥಕ ಅಂತ ಅನಿಸುತ್ತೆ. ಯಾವ ಥರ ಇದೆ ನೋಡಿ ಇಲ್ಲಿನ ವ್ಯೂ. ಇಲ್ಲಿ 3 ಕೆರೆಗಳು ಇದೆ ಆಯಿತಾ. ಆ 3 ಕೆರೆಯ ಹೆಸರು ಏನು ಅಂತ ಹೇಳಿದರೆ ಚಕ್ರತೀರ್ಥ, ಶಂಖತೀರ್ಥ ಮತ್ತು ಗದಾತೀರ್ಥ. ಅಲ್ಲಿ ನೀವು ನೋಡಬಹುದು ಯಾವ ಥರ ಚಿಕ್ಕ ಒಂದು ಕೊಳ್ಳದ ಥರ ಅದು ಬಂಡೆಕಲ್ಲಿನ ನಡುವೆ ಇರುವಂಥದ್ದು. ಅಷ್ಟೊಂದು ಬೆಟ್ಟದ ತುದಿಯಲ್ಲಿ ಅಷ್ಟು ನೀರು ಸಿಕ್ಕಿರುವಂಥದ್ದು ಏನು ಒಂದು ಮಿರಾಕಲ್ ಅಲ್ವಾ. ತುಂಬಾ ಪವರ್ಫುಲ್ ಆಗಿರುವಂತಹ ದೇವಸ್ಥಾನ. ಇವಾಗ ನೀವು ಹೇಳಬಹುದು ಅಲ್ಲಿ ಮಳೆ ಬಂದಿರೋದಕ್ಕೆ ನೀರಾಗಿದೆ ಅಂತ, ಬಟ್ ಹಾಗಲ್ಲ. ನೀವು ವರ್ಷದ 365 ದಿವಸನೂ ಹೋಗಿ ನೋಡಿ, ಅಲ್ಲಿ ನೀರು ಇದ್ದೇ ಇರುತ್ತೆ. ಸೊ ಇದೇ ಅಲ್ಲಿನ ಕಾರಣಿಕ ಅಂತ ಹೇಳ್ಬೋದು. ನನಗೆ ಇಲ್ಲಿಗೆ ಬಂದಾಗ ನೆನಪಾಗೋದು ಯಾವುದು ಗೊತ್ತಾ, ಕನಕದಾಸರ ಕೀರ್ತನೆ. ಯಾಕಂದರೆ ಅವರ ಕೀರ್ತನೆಯಲ್ಲಿ ಒಂದು ಸಾಲಿದೆ, ಅದೇನಂತ ಹೇಳಿದರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಅದಕ್ಕೆ ಸಂಶಯ ಬೇಡ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಂತ. ಇಂತಹ ಜಾಗಕ್ಕೆ ಬಂದಾಗ ದೇವರ ಸೃಷ್ಟಿ ನಿಜವಾಗ್ಲೂ ಅದ್ಭುತ ಅಂತ ಅನಿಸುತ್ತೆ. ಮಳೆ ಬಂಗಾರು ಅಮ್ಮಗ ಅಭಿಷೇಕದ ಮಳೆ ಮಲ್ಪೆ ಇಂಚಿನ ಮುಂತಲಗಿ ಬೇಬಿ ಆರು ತಾರೆ ಪೂಜೆ ಒಂದು ಕುಲಚು 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 ಕಟ್ಟ 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 ಓಯ್ ಆರನೆ ಸ್ಟ್ಯಾಚ್ಯೂ ಬೇಬಿ ಮುಟ್ಲೆ ಪೋಲೆ. ನರಹರಿ ಪರ್ವತಕ್ಕೆ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿದೆ ಆಯಿತಾ ಪ್ಲೇಸ್. ಬಟ್ ಇನ್ನೂ ಕೂಡ ಮಾರ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ತುಂಬ ಕೋಲ್ಡ್ ಆಗಿರುತ್ತೆ ಅಲ್ವಾ. ಇವಾಗ ಆಲ್ಮೋಸ್ಟ್ 1 ಗಂಟೆ ಆಯಿತು. ಹಾಗಾಗಿ ಬಿಸಿಲು ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಹ್ಯೂಮಿಡಿಟಿ ಇದೆ, ಸ್ವಲ್ಪ ಬಿಸಿಲು ಕೂಡ ಇದೆ ಇವಾಗ. ಅಲ್ಲಿರಲಿಲ್ಲ ಮೇಲೆ ಬಿಸಿಲು, ಬಟ್ ಒಂಥರ ಅಷ್ಟೊಂದು ಗಾಳಿ ಅಂತ ಬರ್ತಿರ್ಲಿಲ್ಲ. ಬಟ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಇಲ್ಲಿಂದ ಹೊರಟು ನಾವು ನಮ್ಮ ಸರ್ ಮನೆಗೆ ಹೋಗ್ತಾ ಇದ್ದೀವಿ. ಅವರ ಫ್ಯಾಮಿಲಿ ಜೊತೆ ನಾವು ಒಂದು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ರೆಡ್ಡೆಗೆ ಅಲ್ಪ ಧೂಳು ಮಾತ್ರ ಕನಪಾಯಿನಿ ಈಗ ನಮ್ಮ ಓಪನ್ ಇತ್ತು ಫುಲ್ ನೋಡಿ ಗೈಸ್. ಇಲ್ಲಿ ಕೆಸರಟ್ಟಿದ ನಾನು ಈತ ಗಾಡಿದಕ್ಕೆ ಮಾತ್ರ ಇಷ್ಟ. ನಾವು ಬರಬೇಕಾದ್ರೆ ದಾರಿನಲ್ಲಿ ಕೆಸರಿತ್ತಲ್ವ, ಅದು ನಮ್ಮ ಕಾರ್ ಮೇಲೇ ಎರಚಿತ್ತು. ನಾವು ವಿಂಡೋ ಮಿನಿ ಓಪನ್ ಮಾಡಿದಿದ್ರೆ ಕೆಸರೆಲ್ಲ ಒಳಗಡೆ ಬರುವಂತಹ ಚಾನ್ಸಸ್ ಇತ್ತು. ಸೊ ನಾವು ಸೇಫ್ ಆದ್ವಿ. ಎಂತ ಬಸ್ಸಿನವರೆಲ್ಲ ಬಂದು ನಿಂತ್ಕೊಳ್ತಾರೆ ಅಲ್ಲಿ ಟೂರಿಸ್ಟ್ ಎಲ್ಲ ಊಟಕ್ಕೆ. ನಾವು ಟೆಂಪಲಿಂದ ಸೀದಾ ನಮ್ಮ ಸರ್ ಮನೆಗೆ ಹೋದ್ವಿ. ಅಲ್ಲಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾವೆಲ್ಲರೂ ಹೊರಟು ಬಂದಿರುವಂಥದ್ದು ದಿವ್ಯ ಜ್ಯೋತಿ ಪ್ಯಾಲೇಸ್ಗೆ. ಸೊ ಇಲ್ಲಿ ನಮಗೆ ಊಟ ಅರೇಂಜ್ ಮಾಡಿದ್ರು ಸರ್. ಹಾಗಾಗಿ ಯಾಕಂದರೆ ಅವರನ್ನು ತುಂಬ ವರ್ಷಗಳ ನಂತರ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ಬಂದಾಗ ನಾವು ಅವರಿಗೆ ತುಂಬಾ ಚೆನ್ನಾಗಿರುವಂತಹ ಊಟ ಎಲ್ಲ ಮಾಡ್ತೀವಿ. ಹಾಗಾಗಿ ಇಲ್ಲಿಗೆ ಬಂದಾಗ ಅವರು ನಮಗೆ ಟ್ರೀಟ್ ಕೊಡ್ತಾ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನಿಗೆ ಒಂದು ಸೀರೆ ತೆಗೆದುಕೊಡ್ಬೇಕು ಅಂತ ಅಂದ್ಕೊಂಡಿದ್ರು ಸರ್ನ ವೈಫ್. ಹಾಗಾಗಿ ನಾವು ಸಾರಿ ಪರ್ಚೇಸ್ ಮಾಡೋದಕ್ಕಂತ ಪುತ್ತೂರಿಗೆ ಬಂದ್ವಿ. ಇಲ್ಲಿ ನನ್ನಮ್ಮ ಸಾರಿ ನೋಡ್ತಾ ಇದ್ದಾರೆ.
ಅಲ್ಲಿ ಸಾರಿನ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿಂದ ನಾವು ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನೊಂದು ಶಾಪಿಗೆ ಹೋದ್ವಿ. ಬಟ್ ಐಸ್ ಕ್ರೀಮ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆ್ಯಾವ್ರೇಜ್ ಆಗಿತ್ತು. ಐಸ್ ಕ್ರೀಮ್ ಆ್ಯಾವ್ರೇಜ್ ಆಗಿದ್ರೂ ಕೂಡ ನೋಡೋದಕ್ಕೆ ತುಂಬಾ ಫ್ಯಾನ್ಸಿ ಆಗಿತ್ತು. ಅದನ್ನು ನೋಡ್ತಾ ಇದ್ದಾಗೆ ನಗು ಬರೋದಕ್ಕೆ ಸ್ಟಾರ್ಟ್ ಆಯಿತು, ಆ ಥರ ಇತ್ತು ಐಸ್ ಕ್ರೀಮ್. ಅಲ್ಲಿಂದ ನಾವು ನೇರವಾಗಿ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ನಮ್ಮ ಆರು ನೋಡಿ ನನಗೆ ಈ ಥರ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾಳೆ. ಸೂಪರ್ ಆಗ್ತದೆಯಾ? ಇಂಚದಿಗಿತ್ತು ಒಂದು ಟ್ಯಾಲೆಂಟ್ ಸೂಪರ್. ಅಪ್ಲಾಸ್ ಇದೆ ಮಂಚಿ. Background. No need. No, need. I told you to keep it there. No, I'll love you to put. No. No way. No, keep there. Please. No, I'll not allow you. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ನಾವು ಅಲ್ಲಿಂದ ಕೆಲವೊಂದಿಷ್ಟು ಟೆಂಪಲ್ಗಳಿಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಾವು ಬಂದಿರುವಂಥದ್ದು ಚಿಲಿಂಬಿಯ ಸಾಯಿಬಾಬಾ ಮಂದಿರಕ್ಕೆ. ಸೊ ಇದೊಂಥರ ತುಂಬಾ ಚೆನ್ನಾಗಿರುವಂತಹ ಟೆಂಪಲ್. ಇಲ್ಲಿ ಸಾಯಿಬಾಬನಿಗೆ ನಮಗೆ ಇಷ್ಟ ಆಗಿರುವಂತಹ ಕಲರ್ನ ಫ್ಲವರ್ ಕೊಟ್ಟರೆ, ಅಂದರೆ ರೋಸ್ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ರೆಡ್ ಕಲರ್ ರೋಸನ್ನು ತಗೊಂಡು ಹೋಗ್ತಾ ಇದ್ದೀನಿ ಸಾಯಿಬಾಬನಿಗೆ ಕೊಡೋದಕ್ಕೆ. ಇದೇ ನೋಡಿ ಆ ಸಾಯಿಬಾಬಾ ಮಂದಿರ. ತುಂಬ ಚಿಕ್ಕದಾಗಿರುವಂತಹ ಟೆಂಪಲ್, ಬಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಹಾಗೆಯೇ ನಾವು ಅಲ್ಲಿಂದ ಹೊರಟು ನನ್ನ ಫ್ರೆಂಡ್ ಮನೆ ಹತ್ತಿರದಲ್ಲೇ ಇರುವಂತಹ ಇನ್ನೊಂದು ಟೆಂಪಲ್ಗೆ ಹೋದ್ವಿ. ಅದೊಂದು ಶಿವನ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು ಮತ್ತು ಪೀಸ್ಫುಲ್ ಆಗಿತ್ತು. ಬಟ್ ನಾವು ಹೋದಂತಹ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ಬಟ್ ನಮಗೆ ಟೆಂಪಲನ್ನು ಓಪನ್ ಮಾಡಿಬಿಟ್ಟು ನಮಗೆ ದರ್ಶನ ಮಾಡೋದಕ್ಕೆ ಕೊಟ್ಟರು. ಹಾಗಾಗಿ ನಾವು ಹೋದೋದಕ್ಕೆ ಒಳ್ಳೆಯದಾಯಿತು ಅಂತ ಅನ್ನಿಸ್ತು ನಮಗೆ. ಆನಂತರ ಅಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕಿಬಿಟ್ಟು ನನ್ನ ಫ್ರೆಂಡ್ ಮನೆಗೆ ವಾಪಸ್ ಬಂದ್ವಿ. ನನ್ನ ಫ್ರೆಂಡ್ ಮನೆ ಹತ್ರನೇ ಬೀಚ್ ಇರುವಂಥದ್ದು. ಹಾಗಾಗಿ ನನಗೆ ಇಲ್ಲಿ ಬರೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾನು ಅವಳನ್ನು ಯಾವಾಗಲೂ ನೀವು ತುಂಬ ಲಕ್ಕಿ ಅಂತ ಹೇಳ್ತಾ ಇರ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.